ಮುತ್ಸದಿ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಹೇಗೆ ಸಾಗ್ತಾ ಇದೆ ಅನ್ನೋದರ ಮಾಹಿತಿ ನಾವು ಕೊಡ್ತಾ ಇದ್ವಿ. ರಾಮನಗರದ ಐಚೂರು ಸರ್ಕಲ್ನಲ್ಲಿ ಜನ ಸೇರಿದ್ರ ರೀತಿ ನೋಡ್ತಾ ಇದ್ರಿ. ಸಂಜೆ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಎಸ್.ಎಂ.ಕೆ ಅಂತ್ಯಕ್ರಿಯೆಗೆ ಅರಣ್ಯ ಇಲಾಖೆಯಿಂದ ಶ್ರೀಗಂಧ ಕಟ್ಟಿಗೆಯನ್ನು ಪೂರೈಸಲಾಗಿದೆ. 1000 kg ಶ್ರೀಗಂಧದ ಕಟ್ಟಿಗೆಯನ್ನು ಅರಣ್ಯ ಇಲಾಖೆ ಕೊಟ್ಟಿರೋದ್ರ ಮಾಹಿತಿ ಸಿಗ್ತಾ ಇದೆ. ಶ್ರೀಗಂಧದ ಕಟ್ಟಿಗೆಯ ಚಿತೆಯಲ್ಲೇ ಎಸ್.ಎಂ. ಕೃಷ್ಣ ಅವರ ಅಗ್ನಿ ಸ್ಪರ್ಶದ ವೈದಿಕ ವಿಧಾನಗಳು ನಡೆಯುತ್ತೆ. ಅಂತ್ಯ ಸಂಸ್ಕಾರದ ಸ್ಥಳದಲ್ಲಿ ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಅದಕ್ಕೆ ಬೇಕಾಗಿರುವಂತಹ ತಯಾರಿ ಸಿದ್ಧತೆ ಹಾಗೂ ಕೆಲ ವಸ್ತುಗಳು, ವೈದಿಕ ಪದ್ಧತಿಯನ್ನು ಅನುಸರಿಸಬೇಕಾದ್ರೆ ಕೆಲ ವಸ್ತುಗಳ ಅಗತ್ಯತೆ ಇರುತ್ತೆ ಧಾರ್ಮಿಕವಾಗಿ. ಸೊ ಆ ಎಲ್ಲ ವಸ್ತುಗಳನ್ನು ತಂದು ಅಲ್ಲಿ ಇಟ್ಟಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಶ್ರೀಗಂಧದ ಕಟ್ಟಿಗೆಯಿಂದ ಹಿಡಿದು ಕೆಲವೊಂದಷ್ಟು ದ್ರಾವಣಗಳು ಇವೆಲ್ಲವನ್ನು ಕೂಡ ಅಲ್ಲಿ ಇರಿಸಲಾಗ್ತಾ ಇದೆ. ಮತ್ತು ಅರಣ್ಯ ಇಲಾಖೆಯಿಂದ ಅದನ್ನು ಅಂದರೆ ಆ ಶ್ರೀಗಂಧದ ಕಟ್ಟಿಗೆಯನ್ನು ಪೂರೈಸೋ ಕೆಲಸ ಕೂಡ ಆಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಮೊಮ್ಮಗ ಅಮರ್ತ್ಯ ಸಿದ್ಧಾರ್ಥರಿಂದ ಚಿತೆಗೆ ಅಗ್ನಿ ಸ್ಪರ್ಶ ಆಗುತ್ತೆ. ವೈದಿಕ ಪದ್ಧತಿಯನ್ನು ನಾವು ಅನುಸರಿಸ್ತೀವಿ ಅಂತ ಹೇಳಲಾಗಿತ್ತು. ಅದು ಕುಟುಂಬದ ಡಿಸಿಷನ್ ಆಗಿತ್ತು. ಸೊ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರಿಂದ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ಕುಟುಂಬಸ್ಥರು ನೆರವೇರಿಸ್ತಾರೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಉಪಮುಖ್ಯಮಂತ್ರಿಗಳು ಕೂಡ ಅದೇ ವಿಚಾರವನ್ನು ಹೇಳ್ತಾ ಇದ್ರು. ಇನ್ನೊಂದು ಕಡೆಗೆ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಇದು ರಾಮನಗರದಲ್ಲಿ ನಮಗೆ ಕಂಡು ಬಂದಂತಹ ದೃಶ್ಯ. ಎಸ್.ಎಂ. ಕೃಷ್ಣ ಅವರ ಕೊನೆಯ ಯಾತ್ರೆ ಇದು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಜನ ಊರುಗಳಿಂದ ಬಂದಿದ್ದಾರೆ. ಒಮ್ಮೆ ನೋಡುವಂತಹ ಅವಕಾಶ ಸಿಕ್ಕರೆ ಸಾಕು ಅಂತ ಕಾದು ನಿಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು. ರಾಮನಗರದಿಂದ ಇನ್ನು ಚನ್ನಪಟ್ಟಣದಲ್ಲಿ ಒಂದು ಸ್ಟಾಪ್ ಇರುತ್ತೆ. ಚನ್ನಪಟ್ಟಣದಲ್ಲೂ ಕೂಡ 5 ರಿಂದ 10 ನಿಮಿಷಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ರಾಮನಗರದಿಂದ ಅಂತಿಮ ಯಾತ್ರೆಯ ವಾಹನ ಸಾಗೋಕ್ಕೂ ಮುಂಚೆ ಇದು ಕಂಡು ಬಂದಿತ್ತು. ಬ್ಯಾರಿಕೇಡ್ಗಳನ್ನು ಹಾಕಿ ಕಂಟ್ರೋಲ್ ಮಾಡಬೇಕಾಯಿತು ಪರಿಸ್ಥಿತಿಯನ್ನು ಪೊಲೀಸರು. ಅಷ್ಟರ ಮಟ್ಟಿಗೆ ಜನ ಒಮ್ಮೆಲೆಗೆ ಜಮಾಯಿಸ್ತಾ ಇದ್ರು. ಪ್ರತಿಯೊಬ್ಬರು ಕೂಡ ನಮ್ಮನ್ನು ಬಿಡಿ, ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳೋರಾಗಿದ್ರು. ಬಟ್ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದಿದ್ದರಿಂದ ಮತ್ತು ಅವರು ಸಮಯವನ್ನು ನಿಗದಿ ಬೇರೆ ಮಾಡ್ಕೊಂಡಿದ್ದರಿಂದ ಅಲ್ಲಿ ಹೆಚ್ಚು ಹೊತ್ತು ನಿಲ್ಲೋದಕ್ಕಾಗಲಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಇದ್ದಂಥವ್ರು ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಡ್ತಾ ಹೋದರೆ ಅಂತ್ಯಕ್ರಿಯೆಗೆ ನಿಗದಿಯಾಗಿದ್ದಂತಹ ಸಮಯ ಮೀರಿ ಹೋಗುತ್ತೆ ಅನ್ನುವಂಥ ಆತಂಕ ಸಹಜವಾಗಿರುತ್ತೆ.